ತಡವಾಗಿ ಬೆಳಕಿಗೆ ಬಂದ ಸುದ್ದಿ. ಹೌದು, ಇದೇ ಜೂನ್ 12ರ ರಾತ್ರಿ ಸಮಯದಲ್ಲಿ ಹಲಗೆರೆ ಪೊಲೀಸ್ ಠಾಣಾ ವ್ಯಾಪ್ತಿಯ ಕೋಟಿಹಾಳ ಗ್ರಾಮದ ತುಂಗಭದ್ರಾ ನದಿ ಪಾತ್ರದಿಂದ ಅಕ್ರಮವಾಗಿ ಹಿಟಾಚಿಗಳನ್ನು ಬಳಸಿ ಮರಳು ಬಗೆದು ದೊಡ್ಡ ದೊಡ್ಡ ಟಿಪ್ಪರ್ ಲಾರಿ ಮುಖಾಂತರ ಸಾಗಿಸುವ ಬಗ್ಗೆ ಸಾಕಷ್ಟು ದೂರು ಕೇಳಿ ಬಂದಿದ್ವು. ಇನ್ನು ಖಚಿತ ಮಾಹಿತಿ ಮೇರೆಗೆ ಎಚ್ಚೆತ್ತುಕೊಂಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ತಂಡದೊಂದಿಗೆ ಹಾವೇರಿ ಜಿಲ್ಲೆಯ ಐಪಿಎಸ್ ಪೊಲೀಸ್ ಅಧೀಕ್ಷಕರಾದ ಅಂಶುಕುಮಾರ್, ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ಗೋಪಾಲ್ ರವರ ಮಾರ್ಗದರ್ಶನದಲ್ಲಿ ಜಿಲ್ಲಾ ಅಪರಾಧ ದಾಖಲಾತಿ ವಿಭಾಗದ ಪಿಎಸ್ಐ ಸುಜಾತಾ ಪಾಟೀಲ್ ನೇತೃತ್ವದಲ್ಲಿ ಸುಮಾರು 10 ಮೆಟ್ರಿಕ್ ಟನ್ ಮರಳು ತುಂಬಿದ 3 ಟಿಪ್ಪರ್ ವಾಹನಗಳು, 1 ಹಿಟಾಚಿ ಹಾಗೂ 3 ಚಾಲಕರನ್ನ ವಶಕ್ಕೆ ಪಡೆದು ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಈ ಕಾರ್ಯಾಚರಣೆಯಲ್ಲಿ ಡಿಸಿಆರ್ಬಿ ವಿಭಾಗದ ಸಿಬ್ಬಂದಿಗಳಾದ ಗೋವಿಂದರಾಜ ಕಾಳೆ, ಪ್ರಕಾಶ್ ದೇವಗಿರಿ, ಹರೀಶ್ ಹಾಲಬಾವಿ, ಬೀರಪ್ಪ ಲಮಾಣಿ ಭಾಗವಹಿಸಿದ್ರು. ಇನ್ನು ಅಕ್ರಮ ಮರಳು ಸಾಗಾಟದ ಕಾರ್ಯಾಚರಣೆ ನಡೆಸಿದ ಪೊಲೀಸ್ ಅಧೀಕ್ಷಕರಾದ ಅಂಶುಕುಮಾರ್ ಅವರ ದಕ್ಷತೆ ಮತ್ತು ಪ್ರಾಮಾಣಿಕತೆಯನ್ನ ಆ ಭಾಗದ ಗ್ರಾಮೀಣ ಜನರು ಕೊಂಡಾಡುತ್ತಿದ್ದು ಪ್ರಶಂಸೆಯ ಸುರಿಮಳೆ ಹರಿಸುತ್ತಿದ್ದಾರೆ. ಜತೆಗೆ ಪಿಎಸ್ಐ ಸುಜಾತಾ ಪಾಟೀಲ್ ರವರ ಕಾರ್ಯದಕ್ಷತೆ, ದಿಟ್ಟತನ, ಸಮಯ ಪ್ರಜ್ಞೆಯಿಂದ ಈ ಕಾರ್ಯಾಚರಣೆ ಕೂಡ ಯಶಸ್ವಿಯಾಗಿದ್ದು ಇಲಾಖೆಯಿಂದ ಮತ್ತು ಸಾರ್ವಜನಿಕರು ಇಂತಹ ದಕ್ಷ ಅಧಿಕಾರಿಗೆ ಸಲ್ಯೂಟ್ ಮಾಡುತ್ತಿದ್ದಾರೆ. ಈ ಕಾರ್ಯಾಚರಣೆಯ ತಂಡದ ಎಲ್ಲ ಸಿಬ್ಬಂದಿಗಳಿಗೆ ನಾವುಗಳು ತುಂಬು ಹೃದಯದಿಂದ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ ಎಂದು ಹಾವೇರಿ ಜಿಲ್ಲಾ ಪೊಲೀಸರ ಕಾರ್ಯವೈಖರಿಗೆ ಜನರು ಮೆಚ್ಚುಗೆ ವ್ಯಕ್ತಪಡಿಸುತ್ತಿದ್ದಾರೆ. ವರದಿ ಎಸ್ಎಂ ಜಾಕೀರ್, ಎಬಿ ನ್ಯೂಸ್ ಕನ್ನಡ, ರಾಣೆಬೆನ್ನೂರು.